ಹಲೋ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎಕ್ಸಾಮಲ್ಲಿ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮಲ್ಲಿ 24/7 ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ಇನ್ಫಾರ್ಮೇಷನ್ ಬಂದು ಮಡ್ರಾಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಸೊ ಇಲ್ಲಿರುವಂಥ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಪೋಸ್ಟ್ ಬಂದು ಸ್ಟೂಡೆಂಟ್ ಆಫೀಸ್ ಕೋಆರ್ಡಿನೇಟರ್ ಆಯಿತಾ. ಇನ್ನು 3 ಡಿಫ್ರೆಂಟ್ ಪೋಸ್ಟ್ಸ್ ಇರುತ್ತೆ. ಆ್ಯಂಡ್ ಕ್ವಾಲಿಫಿಕೇಷನ್ ಯಾವುದೇ ಒಂದು ಡಿಗ್ರಿ ಆಗಿದೆ ಅವರು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಇಂಟರ್ವ್ಯೂಯಿಂದ ಸೆಲೆಕ್ಷನ್ ಆಗೋ ಪ್ರಾಸೆಸ್ ಇದು. ಓಕೆನಾ. ಸ್ಯಾಲ್ರಿ ಅಪ್ ಟು 23,000ವರೆಗೂ ಇರುತ್ತೆ. ಸೊ ಏನೋ ಸಂಪೂರ್ಣದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಆಗಲೇ ಹೇಳ್ದಂಗೆ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರು, ಸ್ಟೂಡೆಂಟ್ ಆಫೀಸ್ ಅಸಿಸ್ಟೆಂಟು ಆ್ಯಂಡ್ ಅಟೆಂಡರ್. ಸೊ ಈ 3 ವೇಕೆನ್ಸೀಸ್ ಅವೈಲೇಬಲ್ ಇರೋದು. ಸೊ ಲೈಕ್ ಎಲ್ಲದಕ್ಕೂ ಒಂದೊಂದೇ ಪೋಸ್ಟ್ ಅವೈಲೇಬಲ್ ಇರೋದು, ಎಲ್ಲದರಲ್ಲೂ ಒಂದೇ ವೇಕೆನ್ಸಿ ಇರೋದು. ಓಕೆನಾ. ಸೊ ಸ್ಟೂಡೆಂಟ್ ಆಫೀಸ್ ಕೋಆರ್ಡಿನೇಟರ್ಗೆ ಏನಿರಬೇಕು ಕ್ವಾಲಿಫಿಕೇಷನ್ ಅಂತ ಹೇಳಿದ್ರೆ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ಇನ್ ಎನಿ ಡಿಸಿಪ್ಲಿನ್, ಅಟ್ಲೀಸ್ಟ್ 55% ಇರಬೇಕಾಗತ್ತೆ. ಓಕೆನಾ. ಸೊ PG ಆಗಿರಬೇಕಾಗತ್ತೆ, 55% ಇರಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ 3 to 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಆ್ಯಂಡ್ ಮಾರ್ಕ್ ಶೀಟ್ಸು, ರಿಪೋರ್ಟ್ ಕಾರ್ಡು ಅಥವಾ ರಿಪೋರ್ಟ್ ಪ್ರಿಪ್ರೇಷನ್ ಇದೆಲ್ಲರೂ ಮಾಡಿ ಅಂತ ಎಕ್ಸ್ಪೀರಿಯನ್ಸ್ ಇರಬೇಕು. ಮೈಕ್ರೋಸಾಫ್ಟ್ ಆಫೀಸ್ ಯೂಸ್ ಮಾಡೋದಕ್ಕೆ ಬರಬೇಕಾಗತ್ತೆ. ಓಕೆನಾ. ಇನ್ನು ಸ್ಟೂಡೆಂಟ್ ಆಫೀಸ್ ಅಸಿಸ್ಟೆಂಟ್ ನೋಡೋದಾದರೆ ಅದು ಗ್ರ್ಯಾಜುಯೇಟ್ ಆಗಿದ್ದರೆ ಸಾಕು, ವಿತ್ ಮಿನಿಮಮ್ 55%. ಓಕೆನಾ. ವಿತ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗತ್ತೆ. ಮತ್ತು MS ಆಫೀಸಲ್ಲೆಲ್ಲ ವರ್ಕ್ ಮಾಡಿ ಅಭ್ಯಾಸ ಇರಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ನೋಡೋದಾದರೆ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯೂಸಿಂಗ್ ಇಮೇಲ್ ಕಮ್ಯುನಿಕೇಷನ್ ಅಥವಾ ಮೈಕ್ರೋಸಾಫ್ಟ್ ಆಫೀಸ್ನ ಯೂಸ್ ಮಾಡೋದು ಅಭ್ಯಾಸ ಇರಬೇಕಾಗತ್ತೆ. ನೆಕ್ಸ್ಟ್ ಅಟೆಂಡರ್ಗೆ ನೋಡೋದಾದರೆ ಬ್ಯಾಚುಲರ್ ಡಿಗ್ರಿ, ಎನಿ ಬ್ಯಾಚುಲರ್ ಡಿಗ್ರಿ ಆಗಿದ್ದರೆ ಓಕೆ. ನೆಕ್ಸ್ಟು ಎಕ್ಸ್ಪೀರಿಯನ್ಸು 2 to 3 years ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ಪೇ ನೋಡ್ತಾ ಇದ್ದೀರಾ. ಸೊ ಬೇಸಿಕ್ ಪೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸ್ಟೂಡೆಂಟ್ ಆಫೀಸ್ ಕೋಆರ್ಡಿನೇಟರ್ಗೆ ಪೇ ಬಂದು 17,632 rupees ಇದೆ. ವರಸ್ ಸ್ಟೂಡೆಂಟ್ ಆಫೀಸ್ ಅಸಿಸ್ಟೆಂಟ್ಗೆ ಬಂದು 16,000 ಇದೆ. ಓಕೆನಾ. ನೆಕ್ಸ್ಟು ಇದಿಷ್ಟು ಏನೇನು ಫೆಸಿಲಿಟಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದರೆ, HRA 30% ಆಫ್ ಬೇಸಿಕ್ ಪೇ ಕೊಡ್ತಾ ಇದ್ದಾರೆ. TA ಇರುತ್ತೆ, DA ಇರುತ್ತೆ, ಜೊತೆಗೆ ಮೆಡಿಕಲ್ ರಿಂಬರ್ಸ್ಮೆಂಟ್ ಇರುತ್ತೆ. ನೆಕ್ಸ್ಟು 1 year ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರ. ನೆಕ್ಸ್ಟು ಅಟೆಂಡರ್ಗೆ ಪೇ ಸ್ಕೇಲ್ ನೋಡೋದಾದರೆ 23,000 ಇದೆ. ಓಕೆನಾ. ಸೊ ಇದಿಷ್ಟು ಇರುವಂಥ ಮಾಹಿತಿ. ಸೊ ಇದ್ರ ನಂತರ ಏನಂತ ಹೇಳಿದ್ರೆ, ಹಿಂಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಐದರ್ ನೀವು ಬಯೋಡೇಟಾ ಕಳಿಸ್ಬೇಕಾಗತ್ತೆ. ಮೇಲ್ ID ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಮೇಲ್ ಐಡಿಗೆ ನೀವು ನಿಮ್ಮ ಬಯೋಡೇಟಾ ಕಳಿಸ್ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಏನು ಆಫೀಸ್ ಅಡ್ರೆಸ್ ಕೊಟ್ಟಿದ್ದಾರೆ, ಡೈರೆಕ್ಟರ್ ಮಡ್ರಾಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಗಾಂಧಿ ಮಂದಪಂ ರೋಡ್, ಚೆನ್ನೈ. ಓಕೆನಾ. ಸೊ ಇಲ್ಲಿಗೆ ನೀವು ನಿಮ್ಮ ಬಯೋಡೇಟನ ಕಳಿಸ್ಕೊಡ್ಬೇಕಾಗತ್ತೆ. ಇಲ್ಲ ಮೇಲಲ್ಲಿ ಕೂಡ ನೀವು ಕಳಿಸ್ಕೊಡ್ಬೋದು. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಏನಾದರೂ ಡೌಟ್ಸ್ ಅಥವಾ ಕಮೆಂಟ್ಸ್ ಇದ್ದರೆ ನೀವು ಖಂಡಿತ ತಿಳಿಸ್ಕೊಡ್ಬೋದು. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಜೈ ಹಿಂದ್.